ಈ ವಿಡಿಯೋದಲ್ಲಿ ಇಲ್ಲಿ 5 ಬಾಕ್ಸ್ಗಳಿದಾವೆ ಅಂತ ಹೇಳಿದ್ರೆ 5 ಚಿತ್ರಗಳು ಅಂತ ಹೇಳ್ಬೋದು. ಈಗ ನೋಡಿದಾಗ ಅದಕ್ಕೆಲ್ಲ ಬಣ್ಣ ಹಚ್ಚಿದ್ದಾರೆ. ನಾವು ಮೊದಲನೇ ಚಿತ್ರ ನೋಡೋಣ. ಒಂದು ಬಾಕ್ಸ್ ಇದೆ, ಒಂದು ಫುಲ್ ಬಾಕ್ಸು, ಅದಕ್ಕೆ ಪೂರ್ತಿ ಬಣ್ಣ ಹಚ್ಚಿದೀವಿ. ಇದನ್ನ ನಾವೇನಂತ ಹೇಳ್ಬೋದು, ಒಂದು ಪೂರ್ಣ ಸಂಖ್ಯೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇರದೇ ಒಂದು ಪೂರ್ತಿ ಬಣ್ಣ ಆಗಿರೋದ್ರಿಂದ ನಾವು ಆ ಪೂರ್ತಿ ಬಾಕ್ಸ್ ನ ತಗೊಂಡಿದೀವಿ. ಹಾಗಾಗಿ ಇದನ್ನ ಒಂದು ಪೂರ್ಣ ಸಂಖ್ಯೆ ಅಂತ ಹೇಳ್ತೀವಿ. ಉಳಿದಿರೋದ್ ನೋಡಿ, 4 ಭಾಗ, 5 ಭಾಗ, 6 ಭಾಗ, 3 ಭಾಗ. ಇದರಲ್ಲಿ ಕೆಲವೊಂದು ಭಾಗನ ನಾವು ಬಣ್ಣ ಹಚ್ಚಿದೀವಿ. ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇದೊಂದು ಪೂರ್ಣ ಸಂಖ್ಯೆ ಆದ್ರೆ 1/2 ನ ಹೇಗೆ ತೋರಿಸ್ತೀವಿ, ಮತ್ತೆ ಉಳಿದಿರೋ ಈ 4 ಚಿತ್ರಗಳೇನಿದಾವೋ ಇದರಲ್ಲಿ 1/2ಗೆ ಯಾವುದು ಈಕ್ವಲ್ ಆಗುತ್ತೆ, ಯಾವುದು ಸಮವಾಗುತ್ತೆ ಅಂತ ನಾನು ಕೇಳ್ತಿದ್ದೀನಿ. ಮೊದ್ಲಿಗೆ 1/2 ಹೇಗಿರುತ್ತೆ ಅಂತ ಹೇಳಿದ್ರೆ, ಒಂದು ಬಾಕ್ಸು ಇದನ್ನ 2 ಭಾಗ ಮಾಡಿ ಯಾವುದಾದರೂ ಒಂದು ಭಾಗಕ್ಕೆ ನಾವು ಬಣ್ಣ ಹಚ್ಚಿರ್ತೀವಿ ಅನ್ಕೊಳ್ಳಿ. ಇದು 1/2 ಆಗುತ್ತೆ. ಎರಡನೇ ಚಿತ್ರ ನೋಡೋಣ. ಇಲ್ಲಿ ನೋಡಿ, ಈ ಚಿತ್ರನ ಅಂತ ಹೇಳಿದ್ರೆ ಈ ಬಾಕ್ಸ್ ನ 4 ಭಾಗವಾಗಿ ಡಿವೈಡ್ ಮಾಡಿದ್ದಾರೆ. ಈ ಬಾಕ್ಸ್ ನ 5 ಭಾಗವಾಗಿ, ಈ ಬಾಕ್ಸ್ ನ 6 ಭಾಗವಾಗಿ, ಕೊನೆಯ ಬಾಕ್ಸ್ ನ 3 ಭಾಗವಾಗಿ ಡಿವೈಡ್ ಮಾಡಿದ್ದಾರೆ. ಮೊದ್ಲಿಗೆ ನಾನು ಎರಡನೇ ಚಿತ್ರಕ್ಕೆ ಬರ್ತೀನಿ. 4 ಭಾಗದಲ್ಲಿ 2ಕ್ಕೆ ಬಣ್ಣ ಹಚ್ಚಿದ್ದಾರೆ ಅಂತ ಆಯ್ತು. ಇದನ್ನ ನಾವು ಸಪರೇಟ್ ಆಗಿ ನೋಡೋಣ. ಒಂದು ಬಾಕ್ಸು 4 ಭಾಗ, ಮೊದಲನೇದಕ್ಕೆ ಬಣ್ಣ ಹಚ್ತೀನಿ, ಎರಡನೇದಕ್ಕೆ ಬಣ್ಣ ಹಚ್ತೀನಿ. ಯಾಕಂತ ಹೇಳಿದ್ರೆ 2 ಭಾಗಕ್ಕೆ ನಾನು ಬಣ್ಣ ಹಚ್ಚಬೇಕು. ಒಟ್ಟು ಎಷ್ಟಿದೆ? 4 ಭಾಗ. ಅದ್ರಲ್ಲಿ ಬಣ್ಣ ಹಚ್ಚಿರೋದು 2 ಭಾಗಕ್ಕೆ. ಒಂಚೂರು ಯೋಚನೆ ಮಾಡಿ, 4ರಲ್ಲಿ ಅರ್ಧ ಅಂದ್ರೆ 2 ತಾನೆ. 4ರಲ್ಲಿ ಅರ್ಧ ಅಂದ್ರೆ 2, 2ರಲ್ಲಿ ಅರ್ಧ ಅಂದ್ರೆ 1. ಈಗ 2/4 ಅನ್ನೋದು 1/2ಗೆ ಸಮಾನವಾಗುತ್ತಾ ಅಂತ ಥಿಂಕ್ ಮಾಡಿ. ನನ್ನ ಕೇಳಿದ್ರೆ ನಾನು ಹೌದು ಅಂತ ಹೇಳ್ತೀನಿ. ಯಾಕಂತ ಹೇಳಿದ್ರೆ 4ರಲ್ಲಿ ಅರ್ಧ 2. ಇಲ್ಲೂ ಸಹ ನೋಡ್ಬೋದು, ಒಟ್ಟು 4 ಬಾಕ್ಸ್ ಇದೆ. 4 ಬಾಕ್ಸ್ ಅಂತ ಹೇಳಿದ್ರೆ 4 ಭಾಗ, ಅದರಲ್ಲಿ ಅರ್ಧದಷ್ಟಕ್ಕೆ ನಾನು ಬಣ್ಣ ಹಚ್ಚಿರೋದ್ರಿಂದ 2/4 ಅನ್ನೋದು 1/2ಗೆ ಈಕ್ವಲ್ ಆಗುತ್ತೆ ಅಂತ ಹೇಳ್ತೀನಿ. ಮೂರನೇ ಚಿತ್ರಕ್ಕೆ ಬರೋಣ. ಒಟ್ಟು 5 ಭಾಗ, 3ಕ್ಕೆ ನಾವು ಬಣ್ಣ ಹಚ್ಚಿದೀವಿ. ಇದನ್ನ ನೋಡಿದಾಗ ಹೆಂಗಿರುತ್ತೆ, ಮೊದಲನೇ ಬಾಕ್ಸಿಗೆ, ಎರಡನೇ ಬಾಕ್ಸಿಗೆ ಅಂತ ಹೇಳಿದ್ರೆ ಭಾಗಕ್ಕೆ, ಮೂರನೇ ಭಾಗಕ್ಕೆ ಬಣ್ಣ ಹಚ್ತೀನಿ. ಒಟ್ಟು 5, 3ಕ್ಕೆ ಬಣ್ಣ ಹಚ್ಚಿದೀನಿ. ಇದ್ ನೋಡಿದಾಗ ನಾವು ನೋಡಿದ ತಕ್ಷಣ ಹೇಳ್ಬೋದು, 5ರಲ್ಲಿ ಅರ್ಧ ಅನ್ನೋದು 3 ಅಲ್ಲ. ಹಾಗಾಗಿ ಇದು 1/2ಗೆ ಈಕ್ವಲ್ ಆಗಲ್ಲ ಅಂತ ಹೇಳಿ. ಮತ್ತೆ 4ನೇ ಚಿತ್ರಕ್ಕೆ ಬರೋಣ. ಒಟ್ಟು 6 ಭಾಗ, ಅದರಲ್ಲಿ 3 ಭಾಗಕ್ಕೆ ಬಣ್ಣ ಹಚ್ಚಿದೀವಿ. ಇದನ್ನ ಸಪರೇಟ್ ಆಗಿ ನೋಡಿದಾಗ, ಮೊದಲನೇ ಭಾಗಕ್ಕೆ ಬಣ್ಣ ಹಚ್ತಿದ್ದೀನಿ, ಎರಡನೇ ಭಾಗಕ್ಕೆ, ಅದೇ ರೀತಿ ಮೂರನೇ ಭಾಗಕ್ಕೆ. ಎಡಗಡೆ ಇರುವ ಚಿತ್ರಗಳಲ್ಲಿ ಬಣ್ಣ ಹಚ್ಚಿರೋದು ಬೇರೆ ಬೇರೆ ಕಡೆ ಇದೆ. ಇದು ನಮ್ಗೆ ಅರ್ಥ ಮಾಡ್ಕೊಳ್ಳಿಕ್ ಬರ್ತಿರೋದಲ್ವಾ, ನಾನು ಪಕ್ಕದಲ್ಲೇ ಬಣ್ಣ ಹಚ್ಚಿದೀನಿ. ಒಟ್ಟು 6 ಭಾಗ, 3 ಭಾಗಕ್ಕೆ ಬಣ್ಣ ಹಚ್ಚಿದೀನಿ. ಇದು ಸಹ ಒಂಚೂರು ಗಮನ ಇಟ್ಟು ನೋಡಿ, 6ರಲ್ಲಿ 3 ಅನ್ನೋದು ಅರ್ಧ. ಇಲ್ಲೂ ಸಹ 6 ಬಾಕ್ಸು ಅಂತ ಹೇಳಿದ್ರೆ 6 ಭಾಗದಲ್ಲಿ ಅರ್ಧದಷ್ಟಕ್ಕೆ ನಾವು ಬಣ್ಣ ಹಚ್ಚಿರೋದ್ರಿಂದ ಇದು ಸಹ 1/2ಗೆ ಈಕ್ವಲ್ ಆಗುತ್ತೆ. 1/2ಗೆ ಇದು ಈಕ್ವಲ್ ಆಗುತ್ತೆ ಯಾಕಂತ ಹೇಳಿದ್ರೆ 6ನಲ್ಲಿ ಅರ್ಧ 3. ಇಷ್ಟೆಲ್ಲ ನಾವು ಅರ್ಥ ಮಾಡ್ಕೊಂಡ್ವಾ? ಕೊನೆ ಎಕ್ಸಾಂಪಲ್ಗೆ ಬರೋಣ. 3 ಭಾಗದಲ್ಲಿ 1 ಭಾಗಕ್ಕೆ ಬಣ್ಣ ಹಚ್ಚಿದ್ದಾರೆ. ಇದು ಹೇಗಿರುತ್ತೆ? 3 ಭಾಗ, ಈ ಭಾಗಕ್ಕೆ ಬಣ್ಣ ಹಚ್ಚಿದೀನಿ. ಇಷ್ಟೆಲ್ಲ ಅರ್ಥ ಮಾಡ್ಕೊಂಡಿರೋದ್ರಿಂದ ಈ ಕೊನೆಯ ಬಾಕ್ಸಿನ ಪ್ರಶ್ನೆಗೆ ಯೋಚನೆ ಮಾಡಿ ಉತ್ತರನ ಕಾಮೆಂಟ್ ಮಾಡಿ.